ಇಲ್ಲೂ ಕೂಡ ಬೇರೆ ಬೇರೆ ಸ್ಥಾನಗಳಲ್ಲಿ ಸೇವೆ ಆಗಿದೆ. ಯಾವುದು ವಿದ್ಯಾಗಿರಿಯಲ್ಲಿ ಹಾಗೂ ಬಾಗಲಕೋಟೆಯೊಳಗಡೆ ವೃದ್ಧಾಶ್ರಮದಲ್ಲಿ ಸೇವೆ ಆಗಿದೆ. ನಾಳಿನ ದಿನ ಯಾರು ಆಶಾ ಕಾರ್ಯಕರ್ತೆಯರಿಗಾಗಿ ಹಿರಿಯರಿಗಾಗಿ ಆರೈಕೆ ತರಬೇತಿ, ಹಿರಿಯರ ಆರೈಕೆಗಾಗಿ ತರಬೇತಿ ಅನ್ನುವಂಥ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ. ಆದ್ದರಿಂದ ನಾಳೆ 10 ಗಂಟೆಯಿಂದ 1 ಗಂಟೆ ತನಕ ಕಾರ್ಯಕ್ರಮ ಇರ್ತದೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಬನ್ನಿರಿ, ನಾಳೆ 10 ಗಂಟೆಯಿಂದ 1 ಗಂಟೆ ತನಕ ಇರ್ತದೆ. ಆಮೇಲೆ ಹಿರಿಯ ನಾಗರಿಕರಿಗೆ, ಯಾರು ಹಿರಿಯ ನಾಗರಿಕರು ಅಂತಂದರೆ ಯಾರು ಆರಾಮಿರೋದಿಲ್ಲ, ಮಲ್ಕೊಂಡಿರ್ತಾರೆ, ಹೇಳೋದಕ್ಕಾಗಿರೋದಿಲ್ಲ, ಅಂಥವರಿಗೆ ಯಾರು ಸೇವೆ ಮಾಡಿದಾರೋ ಆ ಸೇವೆ ಮಾಡಿರುವಂಥವರಿಗೆ ಗೌರವಿಸಬೇಕು ಅನ್ನುವಂಥದ್ದು ಒಂದು ಈ ಕಾರ್ಯಕ್ರಮದಲ್ಲಿ ಪಾರ್ಟ್ ಇದೆ. ಇದಕ್ಕೆ ಯಾರು ಅಂಥವ್ರು ಇದ್ದಾರೋ, ಬಾಬೋರ ಮಕ್ಕಳೇ ಅಂತಲ್ಲ, ಯಾರು ಹೊರಗಡೆಯವರು ಇರ್ತಾರೆ ಅವರಿಗೆ ಗೌರವಿಸಬೇಕು ಅನ್ನುವಂಥದ್ದನ್ನು ಆ ಕಾರ್ಯಕ್ರಮದಲ್ಲಿ ಬಂದಿದೆ. ಅದಕ್ಕೆ ತಮ್ಮ ದೃಷ್ಟಿಯಲ್ಲಿ ಯಾರಾದರೂ ಆ ರೂಪದಲ್ಲಿ ಸೇವೆ ಮಾಡಿರುವಂಥವರು ಇದ್ದರೆ ಅವರನ್ನು ಗುರುತಿಸಿ ಕರ್ಕೊಂಡು ಬಂದರೆ ಅವರಿಗೆ ಗೌರವಿಸಲಾಗ್ತದೆ. ಹಿರಿಯ ನಾಗರಿಕರಿಗೆ ಸೇವೆ ಅಂತಂದರೆ ದಿನ ಊಟ ಕೊಟ್ಟರು, ಚಹಾ ಕೊಟ್ಟರು, ಮನೆಯಲ್ಲಿದ್ದರು, ಅದು ಸೇವೆ ಅಂತಲ್ಲ. ಅವರಿಗೆ ಎಲ್ಲ ರೂಪದಿಂದಲೂ ಅವರಿಗೆ ಆರೈಕೆ ಮಾಡಿದ್ರು, ಓಣನಲ್ಲಿ ಮಲ್ಕೊಂಡಿದ್ರು, ಅವರಿಗೆ ಆರೈಕೆ ಮಾಡಿರುವಂಥವ್ರು ಎಷ್ಟೋ ಜನ ಇರ್ತಾರೆ. ತಮ್ಮ ದೃಷ್ಟಿಯಲ್ಲಿ ತಮ್ಗೆ ಅನ್ನಿಸ್ತದೆ, ಇಲ್ಲಪ್ಪ ಇವರು ಭಾಳ ಸೇವೆ ಮಾಡ್ಯಾರ, ಅವ್ರಿಗೆ ಆರಾಮಿರಲಿಲ್ಲ, ಭಾಳ ನೋಡ್ಕೊಂಡಾರೆ ಅಂತ. ಅದಕ್ಕೆ ಪತಿ ಇರ್ಬೋದು, ಪತ್ನಿ ಇರ್ಬೋದು, ಮಕ್ಕಳು ಇರ್ಬೋದು, ಸಂಬಂಧಿಕರು ಇರ್ಬೋದು, ಕೆಲಸದವ್ರು ಇರ್ಬೋದು, ಯಾರೇ ಇರಲಿ ಅಂಥವರು ಭಾಳ ಸೇವೆ ಮಾಡಿರುವಂಥವ್ರು ಯಾರಿದ್ದಾರೆ ಅವರಿಗೆ ಸನ್ಮಾನ ಮಾಡಲಾಗ್ತದೆ. ಇದಕ್ಕೆ ಅಂಥವ್ರು ಯಾರು ಅನ್ನೋದನ್ನು ನೀವೇ ಗುರುತಿಸಿ ಕರ್ಕೊಂಡು ಬಂದ್ರಿ. ನಮ್ಮ ಮೊದಲೇ ಇವತ್ತಿನ ದಿವಸ ಇದ್ದಾರೆ ಕರ್ಕೊಂಡು ಬರ್ತೀವಿ ಅಂತ ತಿಳಿಸಿದ್ರಿ ಅಂತಂದರೆ ನಾವು ಅಷ್ಟು ಎಷ್ಟು ಜನ ಅಂತ ನಮ್ಗೆ ಗೊತ್ತಾಗಬೇಕು. ಅವರಿಗೆ ಸನ್ಮಾನ ಮಾಡುವಂಥದ್ದು ವ್ಯವಸ್ಥೆ ಮಾಡ್ತೀವಿ. ಅದರ ಜೊತೆ 150 ಅಂದಾಜು ಆಶಾ ಕಾರ್ಯಕರ್ತೆಯರು ಬಾಗಲಕೋಟೆ ತಾಲೂಕಿನಾದ್ಯಂತ ಇರುವಂತಹ ಎಲ್ಲರಿಗೂ ಕೊಟ್ಟಿದ್ದಾರೆ. ತಮಗೆ ಗ್ರೂಪ್ ಒಳಗೂ ಪ್ರೋಗ್ರಾಮ್ ಕಾರ್ಡ್ ಹಾಕಿದ್ದೀನಿ. ಯಾರು ಬಾಗಲಕೋಟೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಬಾಗಲಕೋಟೆ ತಾಲೂಕಿನ ಆರೋಗ್ಯ ಅಧಿಕಾರಿಗಳು ಮತ್ತು ಬಾಗಲಕೋಟೆ ಆಯುಷ್ಯ ಆರೋಗ್ಯ ಅಧಿಕಾರಿಗಳು ಇವ್ರಿಗಷ್ಟ ಬರ್ತಾರೆ. ಮುಖ್ಯ ಪ್ರವಚನವನ್ನು ಮಹೇಶ್ ಅಣ್ಣವರು ಕೊಡ್ತಾ ಇದ್ದಾರೆ. ಅಣ್ಣವ್ರು ಬಂದಿರೋ ನಿಮಿತ್ತನೇ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವು ಬಂದ್ರಿ. ಯಾರು ಅಂಥವರು ಯಾರಾದರೂ ಆರೈಕೆದಾರರು, ಆರೈಕೆ ಮಾಡಿರುವಂಥವರು ತಮ್ಮ ದೃಷ್ಟಿಯೊಳಗಿದ್ರು ಅಂತಂದರೆ ಅವರು ನಮಗೆ ಫೋನ್ ಮಾಡಿ ತಿಳಿಸಿರಿ, ಅವ್ರ ಹೆಸರನ್ನು ಕೊಡ್ರಿ, ಅವರಿಗೆ ನಾಳೆ ಸನ್ಮಾನವನ್ನು ಮಾಡ್ತೀವಿ. ಓಂ ಶಾಂತಿ. ಅಣ್ಣವರು ಕ್ಲಾಸ್ ಮಾಡಬೇಕು ಅಂತ ಅಣ್ಣವರಲ್ಲಿ ಕೇಳ್ಕೊಳ್ತೇನೆ. ವರದಾನಿ ಭವನಲ್ಲಿ ನಿರಂತರವಾಗಿ ಶಿವವರ ಪಾಲನೆಯಲ್ಲಿ ತೊಡಗಿರುವಂತಹ ಎಲ್ಲ ಬಾಗಲಕೋಟೆಯ ದೈವಿ ಸಹೋದರ ಸಹೋದರರೇ, ಇದು ಕೂಡ ಒಂದು ಡ್ರಾಮಾದಲ್ಲಿ ಒಂದು ಸಮಯ ಸನ್ನಿವೇಶ ಅವಧಿ ಬಂದು ನನಗೆ ಬಾಗಲಕೋಟೆ ಕೂಡ ಹಿರಿಯ ನಾಗರಿಕರ ಸೇವೆ ಮಾಡಬೇಕು ಅಂತ. ಯಾಕೆಂತಂದರೆ ಇವತ್ತು ಇಡೀ ಜಗತ್ತಲ್ಲಿ ಏನಾಗ್ತಿದೆಯಪ್ಪ ಅಂತಂದ್ರೆ ಹಿರಿಯ ನಾಗರಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿ 5 ವರ್ಷ 10 ವರ್ಷ ನೋಡಿದ್ರಪ್ಪ ಅಂತಂದರೆ 50 ವರ್ಷದಲ್ಲಿ ಹಿರಿಯ ನಾಗರಿಕರು ಆಗ್ತಿದ್ದಾರೆ. ಸೊ ಹೇಗೆ ಈಶ್ವರೀಯ ವಿಶ್ವವಿದ್ಯಾಲಯ ಇಡೀ ಜಗತ್ತಲ್ಲಿನೇ ಸೇವೆ ಮಾಡ್ತಾ ಇದೆ, ಸುಮಾರು 165 ದೇಶಗಳಲ್ಲಿ. ಸೊ 165 ದೇಶಗಳ ಸೇವೆ ಮಾಡ್ತಿದ್ದಾಗ ಯುನೈಟೆಡ್ ನೇಷನ್ ಅಲ್ಲಿ ನಮ್ದು ಕೂಡ ಅಲ್ಲಿ ಕಾರ್ಯಾಲಯ ಇದೆಯಲ್ಲ, ಸಂಯುಕ್ತ ರಾಷ್ಟ್ರ ಸಂಸ್ಥೆ ಗೊತ್ತಲ್ಲ, ಸಂಯುಕ್ತ ರಾಷ್ಟ್ರ ಸಂಸ್ಥೆ ಗೊತ್ತಿದೆಯಲ್ಲ ಎಲ್ಲರಿಗೂ, ಯುನೈಟೆಡ್ ನೇಷನ್, ಅದರಲ್ಲಿ ಕೂಡ ನಮ್ಮ ವಿಶ್ವವಿದ್ಯಾಲಯ ಸೇವೆ ಮಾಡ್ತಾ ಇದೆ. ಅದಕ್ಕೆ ಆಫೀಸ್ ಕೊಟ್ಟಿದ್ದಾರೆ ನಮಗೆ. ಸೊ ಈ ರೀತಿಯಾಗಿ ಹಿರಿಯ ನಾಗರಿಕರ ಬಗ್ಗೆ ಬೇರೆ ದೃಷ್ಟಿಕೋನ ಸಮಾಜದಲ್ಲಿ ಬೆಳೆದಿರಬೇಕಾದಂತಂದ್ರೆ, ಹಿರಿಯ ನಾಗರಿಕರ ಒಂದು ಆರೋಗ್ಯದ ಬಗ್ಗೆ ದೊಡ್ಡ ಒಂದು ಚಾಲೆಂಜ್ ಬೆಳೆದಿರಬೇಕಾಗ್ತಕ್ಕಂಥದ್ದಂದ್ರೆ
ಸಂಯುಕ್ತ ರಾಷ್ಟ್ರ ಸಂಸ್ಥೆ 2021ರಿಂದ 2030ರವರೆಗೆ 10 ವರ್ಷ ಹಿರಿಯ ನಾಗರಿಕರ ಸೇವೆ ಬಗ್ಗೆ ವಿಚಾರ ಮಾಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ಹೇಳ್ತಾರಪ್ಪ ಅಂದ್ರೆ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಕೂಡ ಆರೋಗ್ಯದಿಂದ ಜೀವಿಸುವ ಒಂದು ಹಕ್ಕಿದೆ, ರೈಟ್ಸ್ ಇದೆ. ರೈಟ್ ಇಲ್ಲ ಅಂತ ಅಲ್ಲ. ಬ್ರಾಹ್ಮಣರ ಹಕ್ಕೇನು ಹೇಳಿ, ಬಾಬಾರ ಮಕ್ಕಳ ಹಕ್ಕೇನು ಹೇಳಿ, ಇಷ್ಟೆಲ್ಲ ಕೊಟ್ಟಿದ್ದಾರಲ್ಲ. ಬ್ರಾಹ್ಮಣರ ಹಕ್ಕೇನು, ಬಾಬಾರವ್ರ ಮಕ್ಕಳ ಹಕ್ಕೇನು ಹೇಳಿ ಹೇಳಿ ಒಬ್ಬೊಬ್ಬರು ಹೇಳಿ ಹೇಳಿ ನಿಮ್ಮ ಹಕ್ಕೇನು? ಬಸ್ ಅಷ್ಟೇ ಸೇವೆನಾ? ಜ್ಞಾನ ಕೂಡ ಹಕ್ಕಿದೆ ನಿಮಗೆ. ಹೇಳಿ ಅಕ್ಕವರೇ ಹೇಳಿ. ಹಕ್ಕಿದೆ, ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು. ಮತ್ತೆ ಹೇಳಿ. 21 ಜನರ ಅಸ್ತಿತ್ವದ ಹಕ್ಕಿ. 21 ಜನರ ಅಸ್ತಿತ್ವದ ಹಕ್ಕಿ. ಯಾವುದು? 21 ಜನರ ಅಸ್ತಿತ್ವದ ಹಕ್ಕಿ. ಇಲ್ಲ, ಈಗ ಸಂದರ್ಭದಲ್ಲಿ ಏನು ಹಕ್ಕಿ ಏನಿದೆ ಹೇಳಿ. ಮತ್ತೆ ಹೇಳಿ, ಹೇಳ್ತಾ ಹೋಗಿ. ಜನರಿಗೆ ಆರೋಗ್ಯ ಕೊಡುವುದು, ಆರೋಗ್ಯ ಕೊಡುವುದು, ತಿಳುವಳಿಕೆ ಕೊಡುವುದು. ಮತ್ತೆ ಹೇಳಿ ಹಕ್ಕೇನಿದೆ. ಪರಿವರ್ತನೆ ಬಗ್ಗೆ ಮತ್ತೆ ಹೇಳಿ, ಯಾರು ಹೇಳ್ತಾರೆ ನೋಡ. ರಿಯಲ್ ರೈಟ್ಸ್ ಏನೇನು ಹೇಳಿ. ಬಾಬಾ ಮಕ್ಕಳಾದ್ರಲ್ಲ, ಬಾಬಾ ರಿಯಲೈಸ್ ಮಾಡ್ಕೊಂಡ್ರಲ್ಲ, ಇವರೇನು ನಮ್ಮ ತಂದೆ ತಾಯಿ ಸದ್ಗುರು ಅಂತ ಹೇಳಿ ಹಕ್ಕೇನು ಬರುತ್ತೆ ಹೇಳಿ. ದರ್ಜೆ ಕೊಟ್ಟು ಹಾಕು. ಮತ್ತೆ ಹೇಳಿದ್ರೆ ಜ್ಞಾನ ಕೊಟ್ಟು ಹಕ್ಕು ಅಂತ ಹೇಳಿದ್ರಲ್ಲ. ಮತ್ತೆ ಜ್ಞಾನ ಕೊಟ್ಟು ಹಕ್ಕಾಯ್ತು. ಮತ್ತೆ ಅದ್ರ ಜೊತೆ ಇನ್ನೊಂದು ಯಾವ್ದು ಬರುತ್ತೆ? ಜ್ಞಾನ ಜೊತೆ ಪವಿತ್ರತೆ ಒಂದು ಹಕ್ಕಿದೆ, ರೈಟ್ಸ್ ಇದೆ. ಪವಿತ್ರ ಜೀವನ ನಡೆಸೋದು, ಪವಿತ್ರ ದೃಷ್ಟಿಯಿಂದ ನೋಡೋದು, ಪವಿತ್ರ ವಿಚಾರ ಮಾಡೋದು. ಮತ್ತೆ ಮತ್ತೆ ಹಕ್ಕಿದೆ ಹೇಳಿ. ಅದೇ ಜ್ಞಾನ ಇದ್ದಲ್ಲ. ಮತ್ತೆ ಜ್ಞಾನ ಜೊತೆ ಇನ್ನು 3 ವಿಷಯ ಹೇಳಿಲ್ಲ. ನೋಡೋಣ ಯಾರು ಹೇಳ್ತಾರೆ. ಹೇಳಿ ಜ್ಞಾನ ಜೊತೆ ಏನೇನು ಬರ್ತದೆ ಹೇಳಿ. ಜ್ಞಾನ ಜೊತೆ ಏನೇನು ಬರ್ತದೆ? ಜ್ಞಾನದ ಜೊತೆ ಏನೇನು ಬರ್ತದೆ ಹೇಳಿ. ಜ್ಞಾನ ಹಕ್ಕಿದೆ. ಜ್ಞಾನ ಜೊತೆ ಏನೇನು ಬರ್ತದೆ? ಜ್ಞಾನದ ಜೊತೆ ಏನ್ ಬರ್ತದೆ? ಅದು ಇರ್ಲಾರ್ದ ನಿಮಗೆ ಅದು ಹತ್ತುದೇ ಇಲ್ಲ. ಏನ್ ಹೇಳಿ? ಜ್ಞಾನ ಜೊತೆ ಏನ್ ಬಂತು? ಯೋಗ ಇಲ್ಲದ ಅರ್ಥ ಏನು? ಜ್ಞಾನ ಉಪಯೋಗ ಮಾಡ್ಕೊಂಡೇ ಇಲ್ಲ. ಗಿರಣಿಯೊಳಗೆ ಅಕ್ಕಿ ಹಾಕ್ತಿಲ್ಲ, ಗೋಧಿ ಹಾಕ್ತಿಲ್ಲ, ಹಿಟ್ಟು ಆಗಲಿಲ್ಲ ಬಂದ್ರೆ ಅದು ಗಿರಣಿ ಸರಿ ಇಲ್ಲ ಅಂತ ಅರ್ಥ. ಹಾಗೆಯೇ ಜ್ಞಾನ ಜೊತೆ ಏನ್ ಬರ್ತದೆ? ಅದು ಹಕ್ಕಿ ನಿಂತು ಭಗವಂತನ ನೆನಪು ಮಾಡೋದು ಒಂದು ಹಕ್ಕಿದು. ಯಾಕಂತಂದ್ರೆ ರಿಲೇಶನ್ ಶುರು ಆಯ್ತಲ್ಲ, ಸಂಬಂಧ ಶುರು ಆಯ್ತಲ್ಲ. ಆಮೇಲೆ ಯೋಗ ಜೊತೆ ಧಾರಣೆ, ಅದು ಹಕ್ಕಿ. ಆಮೇಲೆ ಧಾರಣೆ ಜೊತೆ ವೆರಿ ಗುಡ್. ಜ್ಞಾನ ಯೋಗ ಸೇವೆ ಹಕ್ಕಿದು. ಹಾಗೆಯೇ ಹಿರಿಯ ನಾಗರಿಕರ ಹಕ್ಕಿನ ಬಗ್ಗೆ ದೊಡ್ಡ ಚರ್ಚೆ ನಡೀತು ಯುನೈಟೆಡ್ ನೇಷನ್ ಅಲ್ಲಿ. ಅವರ ಹಕ್ಕುಗಳ ರಕ್ಷಣೆ ಮಾಡಬೇಕು ಅಂತ ಹೇಳಿ ಇಡೀ ಜಗತ್ತಿನಾದ್ಯಂತ ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ದೊಡ್ಡ ಕ್ರಾಂತಿ ಶುರುವಾಯಿತು ವಿಚಾರದ್ದು. ದೊಡ್ಡ ವಿಜ್ಞಾನಿಗಳು, ಡಾಕ್ಟರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಸೇರಿದ್ರು. ಅದಕ್ಕೆ ಒಂದು ಸೆಲೆಬ್ರೇಷನ್ ಶುರು ಮಾಡಿ, UN ಡಿಕೇಡ್ ಆಫ್ ಹೆಲ್ದಿ ಏಜಿಂಗ್ ಅಂತ. ಅಂದ್ರೆ ಹೆಲ್ದಿ ಏಜಿಂಗ್ ಅಂತ ಅರ್ಥ ಏನು? ಅನಾರೋಗ್ಯದ ವೃದ್ಧರ, ಆರೋಗ್ಯದಿಂದ ಇರತಕ್ಕಂಥ ವೃದ್ಧರು, ಅದಕ್ಕೆ ಹೇಳಿದ್ರೆ ಹೆಲ್ದಿ ಏಜಿಂಗ್ ಅಂತ ಅರ್ಥ ಆಯ್ತಲ್ಲ. ಸೊ ಅದಕ್ಕೆ 10 ವರ್ಷ ಪ್ರೊಜೆಕ್ಟ್ ಶುರು ಮಾಡಿದ್ದಾರೆ ಯುನೈಟೆಡ್ ನೇಷನ್ ಅವರು. ಏನ್ ಪ್ರೊಜೆಕ್ಟ್ ಶುರು ಮಾಡಿದ್ದಾರೆ? ಒಂದು ಏಜಿಸಮ್ ಅಂತ. ಏಜಿಸಮ್ ಅಂತಂದ್ರೆ ವಯಸ್ಸಾದವರು ಶರೀರ ಬಿಟ್ರೆ, ವಯಸ್ಸಾದವರು ರೋಗ ಇತ್ತು ಅಂತಂದ್ರೆ, ವಯಸ್ಸಾದವರು ಎಲ್ಲೇ ಕೂತಿದ್ರೆ, ವಯಸ್ಸಾದವರು ಇದ್ದಪ್ಪ ಅಂತ ಅವ್ರ ಬಗ್ಗೆ ನಿರ್ಲಕ್ಷ್ಯ ಮಾಡೋದು, ದೂರ ಇಡೋದು. ಅದಕ್ಕೆ ಏಜಿಸಮ್ ಅಂತ ಹೇಳ್ತಾರೆ. ಯಾರಾದ್ರೂ ಬಿಳಿ ಕೂದಲ ಬಂದ್ರಪ್ಪ ದೂರದ ಹೋಗ್ಬಿಡೋದು. ಅಥವಾ ಯಾರಾದ್ರೂ ವಯಸ್ಸಾದ್ರು ಬಂತಂದ್ರೆ ಔಷಧಿ ಕೊಡಲಾರ್ದಿರೋದು, ಅವ್ರಿಗೆ ದೌರ್ಜನ್ಯ ಮಾಡೋದು,
ಅವ್ರ ಬಗ್ಗೆ ಅವಹೇಳನೆ ಮಾಡೋದು, ಅವ್ರನ್ನ ಹಿಂಸಿಸೋದು, ಇದೆಲ್ಲ ಬಂತದ್ರೊಳಗೆ ಏಜಿಸಮ್ ಅಂತಾರೆ. ಅವ್ರ ಜೊತೆ ಒಬ್ಬರನ್ನೇ ಬಿಟ್ಬಿಡೋದು ಅವ್ರನ್ನ. ಅದ್ರ ವಿರುದ್ಧ ಕ್ರಾಂತಿ ಅದು ಹೇಳಿದ್ರು. ಅದಕ್ಕೆ ಏಜಿಸಮ್ ಎಲ್ಲಿ ಏಜಿಸಮ್ ಇರುತ್ತೋ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಹಿರಿಯ ನಾಗರಿಕರ ಬಗ್ಗೆ ಗೌರವ ಇರುವಂತಹ ಭಾವನೆಯನ್ನ ಕ್ರಿಯೇಟ್ ಮಾಡೋದು. ಅದಕ್ಕೆ ಹೇಳಿದ್ರೆ ಏಜಿಸಮ್. ಬಹಳ ಜಗತ್ತಲ್ಲಿ ಬಹಳ ರೀತಿ ವೃದ್ಧಾಶ್ರಮ ಕೇಳ್ರ ಹೆಂಗಿತ್ತು ಅದು ಸೀನ್. ಬೆಡ್ ಮೇಲೆ 20 ಬಟ್ಟೆ ಬಿದ್ದಿದೆ, ನೋಡ್ಕೊಳ್ಳೋದಾಗಿಲ್ಲ, ವಾಸನೆ ಇದೆ, ದುಃಖ ಇದೆ, ಅವರ ಮುಖದಲ್ಲಿ ಅಂದ್ರೆ ಅವರ ಫೇಸಲ್ಲಿ ದುಃಖ ಇದೆ, ನಮ್ಮಲ್ಲಿ ಯಾರು ಇಲ್ಲ, ಇಷ್ಟೆಲ್ಲ ಕೊಡ್ತಾರೆ ಅವ್ರಿಗೆಲ್ಲ. ಅವ್ರಿಗೆ ಊಟ ಕೊಡ್ತಾರೆ, ಔಷಧಿ ಕೊಡ್ತಾರೆ, ಆಮೇಲೆ ಎಲ್ಲಿ ಬೆಡ್ ಕೊಟ್ಟಿದ್ದಾರೆ, ಸ್ನಾನಕ್ಕೆಲ್ಲ ನೀರಿದೆ, ಎಲ್ಲ ಕೊಡ್ತಾರೆ. ಅದು ನೋಡಿದ್ರೆ ಹೆಂಗೆ ಅನಿಸ್ತಪ್ಪ, ಆರಾಮ. ನಮ್ಮಲ್ಲಿ ಯಾರು ಇಲ್ಲ ನೋಡ್ಕೊಳ್ಳೋ. ಹಿಂಗೆ ಫೀಲ್ ಬರ್ತಾವ ನೋಡಿದ್ರೆ. ಅಕ್ಕವ್ರಿಗೆಲ್ಲನೂ ಹೂ ಕೊಟ್ಟರು, ಟೋಲಿ ಕೊಟ್ಟರು, ಬಿಸ್ಕಿಟ್ ಕೊಟ್ಟರೆ ಎಷ್ಟು ಖುಷಿ ಆದ್ರು. ಎಲ್ಲೋ ಒಂದು ಕಾಡಲ್ಲಿದೆ ವೃದ್ಧಾಶ್ರಮ. ಅದಕ್ಕೆ ಮನೆಯಲ್ಲಿನೇ ಅವರ ಮಕ್ಕಳು ಸಂಭಾಳಿಸ್ಕೊಂಡಿರ್ಬೇಕು. ಅದಕ್ಕೆ ಹೇಳಿದ್ರೆ ಏಜಿಸಮ್ ಅಂತ ಅರ್ಥ ಇದೆಲ್ಲ. ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಅರ್ಥ. ಎರಡನೇದು ಏನಪ್ಪಾ ಅಂತಂದ್ರೆ ಇಂಟಿಗ್ರೇಟೆಡ್ ಕೇರ್ ಫಾರ್ ಓಲ್ಡರ್ ಪೀಪಲ್. ಅಂದ್ರೆ ಸಮಗ್ರ ವೃದ್ಧರ ಆರೈಕೆ ಆಗ್ಬೇಕು. ಏನಪ್ಪಾ ಅಂತಂದ್ರೆ ಹೋಲಿಸ್ಟಿಕ್. ಸುಮ್ಮನೆ ಯಾರು ನೆಗಡಿ ಆಯ್ತು ನೆಗಡಿ ಗುಳಿಗೆ ಬರೋದು, ಅಥವಾ ಹೊಟ್ಟೆ ನೋವಾಯ್ತು ಹೊಟ್ಟೆ ನೋವಿಗೆ ಗುಳಿಗೆ ಬರೋದು, ಲಿವರ್ ಏನೋ ಪ್ರಾಬ್ಲಮ್ ಆಯ್ತು ಲಿವರ್ ಗುಳಿಗೆ ಬರೋದು, ಚರ್ಮ ತುರುಕಿ ಶುರು ಆಯ್ತು ಚರ್ಮ ತುರುಕಿ ಗುಳಿಗೆ ಬರೋದು, ಹಂಗಲ್ಲ. ಹೋಲಿಸ್ಟಿಕ್ ಅಂತಂದ್ರೆ ಏನು? ಅವರ ಮನಸ್ಸು ನೋಡ್ರಿ, ಬುದ್ಧಿನೂ ನೋಡ್ರಿ, ಅವ್ರ ಸಂಸ್ಕಾರ ನೋಡಿ, ಅವ್ರ ಸ್ವಭಾವಕ್ಕೆ ಟ್ರೀಟ್ಮೆಂಟ್ ಕೊಡೋದು. ಅಂದ್ರೆ ಈಗ ಏನಪ್ಪ ಕಾಮನ್ ಆಗಿ ಏನ್ ನೋಡಿ ಸಿಗ್ತದಪ್ಪ ಅಂದ್ರೆ ನಿರಾಶೆ. ಎಲ್ಲ ಕಡೆ ನಿರಾಶೆ. ವೃದ್ಧರ ಬಂದೇನೋ ನಿರಾಶೆ, ದುಃಖಿ. ಅವರಿಗೆ ಖುಷಿ ಮಾಡ್ತಕ್ಕಂತಹ ಆಕ್ಟಿವಿಟೀಸ್ ಮಾಡಿಸೋದು, ಅವರಿಗೆ ರಿಗಾರ್ಡ್ ಗೌರವ ಕೊಡತಕ್ಕಂತಹ ವಾತಾವರಣ ನಿರ್ಮಾಣ ಮಾಡೋದು, ಡಿಗ್ನಿಟಿ ರೆಸ್ಪೆಕ್ಟ್ ಅಂತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋದು, ಅವರ ಆರೈಕೆಗೆ ಸಂಪೂರ್ಣ ಸಮತೋಲಿತ ಜಾಗೃತ ಸ್ಥಿತಿಯಲ್ಲಿ ಅವ್ರಿಗೆಲ್ಲ ಆರೈಕೆ ಮಾಡಿಸೋದು. ಯಾವ ಆರೈಕೆ ಮಾಡಿಸೋದು? ಬ್ರೈನ್ ಆರೈಕೆ ಮಾಡಿಸೋದು, ಕಣ್ಣಿನ ಆರೋಗ್ಯ ಕೊಡೋದು, ಕಿವಿ ಆರೋಗ್ಯ ಅವ್ರಿಗೆ ಸಂಪಾದನೆ ಮಾಡಿಕೊಡೋದು, ಎಲ್ಬಿನ ಆರೋಗ್ಯ ಸಂಪಾದನೆ ಮಾಡಿಕೊಡೋದು, ಅವರಿಗೆ ಆಕ್ಟಿವಿಟಿ ಮಾಡಿಸೋದು, ಅವ್ರಿಗೆ ಮಾಸ್ ಕಂಟ್ರೋಲ್ ಶಕ್ತಿಶಾಲಿ ಮಾಡೋದು, ಯಾರ ಮೇಲೂ ಆಧಾರ ಎಲ್ಲ ಜೀವನ ಮಾಡಿಸೋದು. ಅದಕ್ಕೆ ಹೇಳಿದ್ರೆ ಇಂಟಿಗ್ರೇಟೆಡ್ ಕೇರ್ ಅಂತ. ಮೂರನೇದು ಏನಪ್ಪಾ ಅಂತಂದ್ರೆ ಏಜ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್. ಈಗೇನಾಗಿದೆಪ್ಪ ಅಂತಂದ್ರೆ ಈಗ ನೋಡಿ ನಮ್ಮ ಸೆಂಟ್ರಲ್ಲಿ ಎಷ್ಟು ಚೆನ್ನಾಗಿದೆ ಏಜ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್. ಯಾರು ಕೂಡ ಹಿರಿಯ ನಾಗರಿಕ ಬಂದರೂ ಕೂಡ ಎಷ್ಟು ಫ್ರೆಶ್ ಎನ್ವೈರನ್ಮೆಂಟ್ ಇದೆ, ಫ್ರೀ ಆಗಿದೆ, ಖುಷಿ ಇದೆ, ವೆಂಟಿಲೇಷನ್ ಚೆನ್ನಾಗಿದೆ, ಲೈಟ್ ಇದೆ, ಮತ್ತೆ ಡಸ್ಟ್ ಇಲ್ಲ, ಪೊಲ್ಯೂಷನ್ ಇಲ್ಲ, ಆಮೇಲೆ ಸೌಂಡ್ ಚೆನ್ನಾಗಿದೆ, ಕೂತ್ಕೊಳ್ಳೋಕೆ ಫ್ಲೋರಿಂಗ್ ಚೆನ್ನಾಗಿದೆ. ಇದಕ್ಕೆ ಏಜ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಅಂದ್ರೆ ಎಂಥವರೇ ಬಂದರೂ ಕೂಡ ಆರಾಮ ಕೂತ್ಕೊಂಡು ಇಲ್ಲಿ ಸತ್ಸಂಗದಲ್ಲಿ ಭಾಗವಹಿಸ್ತಾರೆ. ಹಾಗೇನೆ ಹಾಸ್ಪಿಟಲ್ ಕೂಡ, ಹಾಸ್ಪಿಟಲ್ಗೆ ಹೋದ್ರೆ ಹೆಂಗಿರ್ತದೆ ಮಾತ್ರ ಅಲ್ಲಿ ಮುದುಕರು ಹೋಗೋದಿಲ್ಲ. ಅಲ್ಲಿ ಅಂತ ಹಾಸ್ಪಿಟಲ್ ನಿರ್ಮಾಣ ಮಾಡ್ಬೇಕು. ಇಲ್ಲಿ ವಯಸ್ಸಾದವರು ಕೂಡ ಹೋಗ್ಬೇಕು. ಇಲ್ಲಿ ಸಿಕ್ಕಾಪಟ್ಟೆ ಪ್ರೈಮ್ ರೈಲ್ವೆ ಸ್ಟೇಷನ್ ಮಾಡ್ತಿದ್ದಾರೆ. ಅಲ್ಲಿ ವಯಸ್ಸಾದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಮಾಡ್ತಿದ್ದಾರೆ, ಅಂತ ಮಾಡ್ತಿದ್ದಾರೆ. ಏನಾಗಿದೆಪ್ಪ ಅಂತಂದ್ರೆ ರೈಲ್ವೆ ಸ್ಟೇಷನ್ ಈಗ ಎಲ್ಲರೂ ಅಂತ 40-50 ವಯಸ್ಸಿನವರಿಗೆಲ್ಲ ಹೊಸ ರೈಲ್ವೆ ಸ್ಟೇಷನ್ ಮಾಡ್ತಿದ್ದಾರೆ. ಆದ್ರೆ ಹಿರಿಯರಿಗೆ ಅವ್ರಿಗೆ ಇನ್ನೂ ಐಡಿಯಾ ಇಲ್ಲ. ಇನ್ನೂ 10 ವರ್ಷದೊಳಗೆಲ್ಲ ಸಿಕ್ಕಾಪಟ್ಟೆ ಎಲ್ಲ ಕೈಯಲ್ಲಿ ನೋಡಿದ್ರೆ ಹಿರಿಯ ನಾಗರಿಕರು ಆಗ್ಬಿಡ್ತಾರೆ ಅಂತ ಹೇಳಿ. ಅಲ್ಲಿ ವೀಲ್ಚೇರ್ ವ್ಯವಸ್ಥೆ ಇಲ್ಲ, ಲಿಫ್ಟ್ ವ್ಯವಸ್ಥೆ ಇಲ್ಲ, ರ್ಯಾಂಪ್ಸ್ ಇಲ್ಲ, ಹಿಂಗೆಲ್ಲ ಸ್ಕೂಲ್ ಅನೇಕ ಇದರಲ್ಲಿ ಕಮ್ಯುನಿಟೀಸ್ ನಲ್ಲಿ ಕೂಡ ರ್ಯಾಂಪ್ಸ್ ಇಲ್ಲ, ಎಲ್ಲ ಮಾಡ್ತಿದ್ದಾರೆ. ಮಾಡಬೇಕು ನಾ ಹೇಳೋದು ಅಂದ್ರೆ ಏಜ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಅಂತ ಬೀಳಲಾರದ ಒಂದು ವಾತಾವರಣ ನಿರ್ಮಾಣ ಮಾಡೋದು. ಬಾತ್ರೂಮ್ ಅಲ್ಲಿ ಹೋಗ್ತಕ್ಕೆ ಅಲ್ಲಿ ಬಿಡ್ತಾರೆ ಹಿರಿಯ ನಾಗರಿಕರು. ಅಲ್ಲೇ ಮತ್ತೆ ಮನೆಯಲ್ಲೂ ಹಂಗೆ ಇರುತ್ತೆ. ಸೊ ಹಿಂಗೆಲ್ಲ ಹಿರಿಯ ನಾಗರಿಕರಿಗೆ ಒಳ್ಳೆ ವಾತಾವರಣ ನಿರ್ಮಾಣ, ಏಜ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್. ನಾಲ್ಕನೇದು ಲಾಂಗ್ ಟರ್ಮ್ ಕೇರ್. ಈ ಹಿರಿಯ ನಾಗರಿಕರಿಗೆ ಏನಾದ್ರೆ ಪ್ಯಾರಲಿಸ್ ಅಟ್ಯಾಕ್ ಆಯ್ತು ಅಂದ್ರೆ ಪಾರ್ಶ್ವ ಅಂದ್ರೆ ಕನ್ನಡದಲ್ಲಿ ಹೇಳ್ತಾರೆ ಲಕ್ವಾ ಅಂತ ಹೇಳ್ತಾರೆ. ಲಕ್ವಾ ಆಯ್ತು ಅಂತ ತಿಳ್ಕೊಳ್ಳಿ, ಅವ್ರಿಗೆ ಉದಾಸೀನತೆ ಬಂತು, ಪಾರ್ಕಿನ್ಸನ್ಸ್ ಕೈ ನಡುವೆ ರೋಗ ಬಂತು, ಈ ಮತ್ತೆ ಮನೆಯಲ್ಲಿ ಒಬ್ಬರೇ ಕುತ್ಕೊಂಡ್ಬಿಟ್ಟು ಫ್ರಾಕ್ಚರ್ ಆಯಿತು ಅಂತಂದ್ರೆ ಬಹಳ ಸಮಯದವರೆಗೆ ಅವರಿಗೆ ಆರೈಕೆ ಮಾಡುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅದರಲ್ಲಿ ನರ್ಸ್ ಇದ್ದಾರೆ, ಪರಿವಾರ ಇದೆ, ಆರೈಕೆದಾರರಿದ್ದಾರೆ, ಕಮ್ಯುನಿಟಿ ಇದೆ, ಎಲ್ಲರೂ ಕೂಡ ಅವ್ರ ಜೊತೆಗೆ ಆರೈಕೆದಾರ ನಿರ್ಮಾಣ ಮಾಡಬೇಕು. ಲಾಂಗ್ ಟರ್ಮ್ ಕೇರ್ ಬಗ್ಗೆ ಅನೇಕ 1,000 ಜನ ತಜ್ಞರಲ್ಲಿ ಕೂತ್ಕೊಂಡು ಎಲ್ಲ ಪ್ಲಾನ್ ಮಾಡಿದ್ದಾರೆ. ಅದರಲ್ಲಿ ನಾನೇ ವಿಷಯ ನೋಡಿದಪ್ಪ ಅಂತಂದ್ರೆ ಇಂಟಿಗ್ರೇಟೆಡ್ ಕೇರ್ ಫಾರ್ ಓಲ್ಡರ್ ಪೀಪಲ್ ಅಂತ.
ಸೊ ಇದು ಇದೆ ನೋಡಿ, ಅದು ಗುಲ್ಬರ್ಗದ ಹತ್ರ ಇನ್ನೊಂದು ಜಿಲ್ಲೆ ಇದೆಯಲ್ಲ, ಯಾದಗಿರಿ. ಯಾದಗಿರಿನಲ್ಲಿ ಆಶಾ ವರ್ಕರ್ಸ್ಗೋಸ್ಕರ ನಾನು ಪ್ರೋಗ್ರಾಮ್ ಮಾಡಿದೆ. ಸುಮಾರು 50-100 ಜನ ಬಂದಿದ್ದಲ್ಲಿ. ಅವ್ರು ಏನ್ ಹೇಳ್ತಾರೆ, ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ಅಂತ ಹೇಳ್ತಾರೆ. ಆಶಾ ವರ್ಕರ್ಸ್ ಏನ್ ಹೇಳ್ತಾರೆ, ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕರು ಕೂಡ ಬಹಳ ಸಮೀಪದಿಂದ ಅವರ ಆರೋಗ್ಯವನ್ನು ಸಂಭಾಳಿಸುವವರು. ಎಬ್ರಿವಿಟೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತ ಹೇಳ್ತಾರೆ ಆಶಾ. ಅದು ಮನಮೋಹನ್ ಸಿಂಗ್ ಇದ್ದಾಗ ಅವ್ರು ಶುರು ಮಾಡ್ತಿದ್ರು ಆಶಾ ವರ್ಕರ್ಸ್. ಅದು NGO ಇದೆ, ಬಟ್ ಗೌರ್ಮೆಂಟ್ ಜೊತೆ ಸೇವೆ ಮಾಡ್ತಾರೆ, ಗೌರ್ಮೆಂಟ್ ಅವ್ರಿಗೆ ಇನ್ಸೆಂಟಿವ್ಸ್ ಕೊಡ್ತಾರೆ. ಸೊ ಈ ಯಾದಗಿರಿನಲ್ಲಿ ಪ್ರೋಗ್ರಾಮ್ ಮಾಡಿ ನೀರಾಕರ್ ಬಹಳಷ್ಟು ಶ್ರಮಪಟ್ಟು ಪ್ರೋಗ್ರಾಮ್ ಪ್ಲಾನ್ ಮಾಡಿ DH ಜೊತೆ ಆ ಪ್ರೋಗ್ರಾಮ್ಗಳನ್ನ ತಗೊಂಡು ಪ್ರೆಸೆಂಟೇಷನ್ ನಾನು 3 ನಿಮಿಷ ಕೊಟ್ಟಿದ್ರು. ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನು ಮಾಡಲಿಕ್ಕೆ, ಪ್ರೆಸೆಂಟೇಷನ್ ಮಾಡಲಿಕ್ಕೆ. ನನಗೆ ಹೋಗೋರು ಖರ್ಚು ಕೊಟ್ಟಿದ್ರು, ಬ್ಯಾಂಕಾಕ್ ಹೋಗ್ಲಿಕ್ಕೆ, ಅಲ್ಲಿ ಇರ್ಲಿಕ್ಕೆ, ಹೋಟೆಲ್ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಮೊದಲು ಸೆಂಟ್ರಿಂದ ನನಗೆಲ್ಲ ಊಟದಲ್ಲೇ ವ್ಯವಸ್ಥೆ ಇತ್ತು ಬ್ಯಾಂಕಾಕ್ ಅಲ್ಲಿ. ಸೊ ಅಲ್ಲಿ ದೊಡ್ಡ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಯಾದಗಿರಿನಲ್ಲಿ ನಾವು ಪ್ರೆಸೆಂಟೇಷನ್ ಮಾಡಿದ್ದನ್ನ ನಾವು ಪ್ರೆಸೆಂಟ್ ಮಾಡ್ತೇವೆ. ಈ ರೀತಿ ನಾವು ಆಶಾ ವರ್ಕರ್ಸ್ನ ನಾವು ತರಬೇತಿ ಕೊಡ್ತಿದ್ದೀವಿ ಅಂತ ಹೇಳಿ. ಮೊದಲು 15 ನಿಮಿಷ ಪ್ರೆಸೆಂಟೇಷನ್ ಇತ್ತು ನಮ್ದು, ಅದನ್ನೆಲ್ಲ ಶಾರ್ಟ್ ಮಾಡಿ 3 ನಿಮಿಷ ಕೊಟ್ಟರು ಅಷ್ಟೇ. 3 ನಿಮಿಷ ಪ್ರೆಸೆಂಟೇಷನ್ ನಾನು ಹೋಗಿದ್ದೆ, ನಾನು ಬ್ಯಾಂಕಾಕ್ ಅಷ್ಟು ಅಂದ್ರೆ ಸಿಕ್ಕಾಪಟ್ಟೆ. ಅಲ್ಲಿ ಒಂದು 2 ಗಂಟೆ ಪ್ರೋಗ್ರಾಮ್, ಅದು 2 ಗಂಟೆ ಅನೇಕ ಮಾತಾಡೋದಿದ್ರಲ್ಲ, ಅದರಲ್ಲಿ 3 ನಿಮಿಷ ನಾನು ಕೊಟ್ಟಿದ್ರು. ಅದನ್ನ ನೋಡಿ ಇಷ್ಟು ಪ್ರಭಾವ ಆಯ್ತಲ್ಲ ಅವ್ರಿಗೆ. ಅವ್ರು ಹೇಳಿದ್ರು, ಇನ್ನು ಭಾರತದಂತ ವಿಕಾಸ ಹೊಂದುವಂತ ರಾಷ್ಟ್ರಗಳಲ್ಲಿ, ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ನೇಪಾಳ, ಮ್ಯಾನ್ಮಾರ್, ಬರ್ಮಾ, ಇಂಡೋನೇಷ್ಯಾದಲ್ಲಿ ನೀನು ಹೋಗು, ನಮ್ಗೆ ಸಂದೇಶ ಕೊಟ್ಟು ನೀನು ಹೋಗಿ ಸೇವೆ ಮಾಡಲಿ. ಏನ್ ಸೇವೆ? ಯಾರು ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ಇದ್ದಾರೆ, ಕಮ್ಯುನಿಟಿ ಹೆಲ್ತ್ ನರ್ಸ್ ಇದ್ದಾರೆ, ಆಶಾ ವರ್ಕರ್ಸ್ ಇದ್ದಾರೆ, ಪ್ರೈಮರಿ ಕೇರ್ ಫಿಸಿಷಿಯನ್ಸ್ ಇದ್ದಾರೆ, ಅವರಿಗೆ ಹೋಗಿ ಟ್ರೈನಿಂಗ್ ಕೊಡೋದು ಹೇಳಿ ಫೈನಲ್ ಮಾಡಿದ್ರು. ಹಂಗೆ ನಮಗೆ ಅನೇಕ ಡಾಕ್ಟರ್ಸ್ ಇದ್ದಾರೆ, ಬಟ್ ಟೈಮ್ ಇರಲ್ಲ ಅವ್ರಿಗೆ, ತಮ್ಮ ಪ್ರಾಕ್ಟೀಸ್ ಅಲ್ಲಿ ಬಿಸಿ ಇದ್ದಾರೆ, ದುಡ್ಡು ಬೇಕು, ನಡೆಸಬೇಕು, ಮತ್ತೆ ಅವ್ರಿಗೆ ಮನೆ ಇದೆ, ಪರಿವಾರ ಇದೆ, ಎಲ್ಲ ಹೋಗ್ತಾರೆ, ಯಾರಿಗೂ ಟೈಮ್ ಇಲ್ಲ. ಇದಕ್ಕೆ ನಮ್ಗೊಂದು ಗೋಲ್ಡನ್ ಚಾನ್ಸ್ ಇದೆ. ಮೊದಲೆಲ್ಲ ಆಶಾ ವರ್ಕರ್ಸ್ ಪ್ರೋಗ್ರಾಮ್ ಮಾಡ್ತೀವಿ. ಅದ್ರಲ್ಲಿ ಏನ್ ಮಾಡ್ತೀವಿ, ನಮ್ಮ ಅಕ್ಕಂದ್ರೆಲ್ಲ ಮೆಡಿಟೇಷನ್ ಮಾಡಿಸ್ತಾರೆ, ಅವ್ರಿಗೆ ಊಟ ಹಾಕ್ತಾರೆ, ಅವ್ರಿಗೆ ಊಟ ಕೊಡ್ತಾರೆ, ಮತ್ತೆ ಅವರಿಗೆ ಫ್ರೆಶ್ ಆಗ್ತಾರೆ. ಯಾಕಂದ್ರೆ ಟೂ ಮಚ್ ವರ್ಕ್ಲೋಡ್. ಎಲ್ಲರೂ ಆಶಾ ವರ್ಕರ್ಸ್ ಹಿಡಿಯೋದು. TB ಬಂದ್ರೆ ಆಶಾ ವರ್ಕರ್ಸ್, ಕ್ಯಾನ್ಸರ್ ಬಂದ್ರೆ ಆಶಾ ವರ್ಕರ್ಸ್, ಹಿರಿಯನಾಗಿದ್ದರೆ ಆಶಾ ವರ್ಕರ್ಸ್, ಸಣ್ಣ ಮಕ್ಕಳು ಆಶಾ ವರ್ಕರ್. ಯಾಕಂತಂದ್ರೆ ಬಹಳ ಪರಿಶ್ರಮ ಪಡ್ತಾರೆ ಅವರು. ಮತ್ತೆ ಅವರಷ್ಟೇ ಅವ್ರಿಗೆ ಪರಿಶ್ರಮ ಪಡೋರಿಗೆ ಮತ್ತೆ ಇದು ಇರ್ತದಲ್ಲ, ಅವ್ರಿಗೆ ಏನಪ್ಪ ಮಾನಸಿಕ ಒತ್ತಡ ಇದ್ದೇ ಇರ್ತದಲ್ಲ. ಅದಕ್ಕೆ ನಮ್ಮ ಅಕ್ಕಂದಿರು ಹೋಗಿ ಅವ್ರಿಗೆ ಬಾಬನ ಸಂದೇಶ ಕೊಟ್ಟು ಅವ್ರಿಗೆ ರಾಜಯೋಗ ಕಲಿಸ್ತಾರೆ, ಅವ್ರಿಗೆ ಮೆಡಿಟೇಷನ್ ಮಾಡಿಸ್ತಾರೆ, ಸಮಾಧಾನ. ಸೊ ಹೀಗೆ ಅವ್ರಿಗೆ ತರಬೇತಿ ಕೊಡ್ತಿದ್ದೀವಿ. ಅಕ್ಕವ್ರು ಎಷ್ಟು ಸಾರಿ ಪ್ರಯತ್ನ ಮಾಡಿದ್ರು ಅವ್ರು ಆಗಿದ್ದಿಲ್ಲ. ಯಾಕಂತಂದ್ರೆ ಅವರು ತಮ್ಮ ಜಗತ್ತಲ್ಲೇ ಇರ್ತಾರೆ. ಅವರು ಭಾರತ ಸರ್ಕಾರ ಹಿರಿಯ ನಾಗರಿಕರಿಗೆ ಮಾಡಿರುವಂತಹ ಪ್ರೋಗ್ರಾಮ್ ಇದೆ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ. ಅದು ಫೇಲ್ ಆಯ್ತಿದೆ ಮುಂದೆ, ಐಕೋಪ್ ಮುಂದೆ, ಇಂಟಿಗ್ರೇಟೆಡ್ ಕೇರ್ ಆಫ್ ಓಲ್ಡರ್ ಪರ್ಸನ್ಸ್ ಮುಂದೆ ಇದು ಫೇಲ್ ಆಗಿರುತ್ತೆ. ಅದಷ್ಟು ಕ್ವಾಲಿಟಿ ಬರಲಿಲ್ಲ ಅದು. ಅದಕ್ಕೆ ಇದು ಐಕೋಪ್ ಅಂತಂದ್ರೆ ಇಂಗ್ಲೆಂಡ್ ಅಲ್ಲಿ ರಿಸರ್ಚ್ ಆಗಿದೆ, ಚೈನಾದಲ್ಲಿ ರಿಸರ್ಚ್ ಆಗಿದೆ, ಸೌತ್ ಕೊರಿಯಾದಲ್ಲಿ ರಿಸರ್ಚ್ ಆಗಿದೆ, ಶ್ರೀಲಂಕಾದಲ್ಲಿ ರಿಸರ್ಚ್ ಆಗಿದೆ, ನೇಪಾಳದಲ್ಲಿ ಆಗಿದೆ, ಇಂಡಿಯಾದಲ್ಲಿ ಆಗಿದೆ, ಎಲ್ಲ ಕಡೆ ಸಕ್ಸಸ್. ಐಕೋಪ್ ಬೆಸ್ಟ್ ಅಂತ ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಐಕೋಪ್ ಟ್ರೈನಿಂಗ್ಗೋಸ್ಕರ ವಿಶ್ವ ಆರೋಗ್ಯ ಸಂಸ್ಥೆಯವರು ಸುಮಾರು 3 ದಿನಗಳ ಟ್ರೈನಿಂಗ್ ಇಟ್ಟಿದ್ರು, ಜೂಮ್ ಮೀಟಿಂಗು. ಆ ಟ್ರೈನಿಂಗ್ ನನಗೆ ಸ್ಟೈಪಂಡ್ ಸಿಕ್ತು. ನನಗೆ ಎಲ್ಲಿಂದ WHO ಸ್ಟೈಪಂಡ್ ಕೊಟ್ಟರು. ಅದು ದುಡ್ಡು ಕೊಟ್ಟರು, ನಾನು ಟ್ರೈನಿಂಗ್ ತಗೊಂಡು, ನೀವು ಟ್ರೈನಿಂಗ್ ತಗೊಂಡು ದುಡ್ಡು ತಗೋ ಅಂತ ಹೇಳಿ. ಸುಮಾರು ಎಷ್ಟು 12 ತಾಸುಗಳ ಟ್ರೈನಿಂಗು. ಅದು ಹೆಂಗೆ ಟ್ರೈನಿಂಗು? ಮೊದಲು ಎಕ್ಸಾಮು, ಆಮೇಲೆ ಟ್ರೈನಿಂಗ್ ಮುಗಿದ ತಕ್ಷಣ ನೀವು ಎಷ್ಟು ಟ್ರೈನಿಂಗ್ ತಗೊಂಡಿದ್ದಾರೆ ಅದು ನಾನು ಪಾಸ್ ಆಗೋದು. ಅವ್ರಿಗೆ ಎಷ್ಟು ಅಂದ್ರೆ ಎಕ್ಸಾಮ್ ಇಟ್ಟಿದ್ರು, ಮತ್ತೆ ಪಾಸ್ ಆದ ಕೂಡ ಸರ್ಟಿಫಿಕೇಟ್ ಕೊಟ್ಟರು ನನಗೆ. ಆಮೇಲೆ 136 ಡಾಕ್ಟರ್ಸ್ ಟ್ರೈನಿಂಗ್ ತಗೊಂಡಿದ್ರು. ಆ 136ರಲ್ಲಿ ಯಾರ್ಯಾರಿದ್ರಪ್ಪ ಅಂತಂದ್ರೆ ಅದರಲ್ಲಿ ಇಂಡೋನೇಷ್ಯಾದವರಿದ್ರು, ಶ್ರೀಲಂಕಾದವರಿದ್ರು, ಭಾರತದವರಿದ್ರು, ನೇಪಾಳದವ್ರ ಡಾಕ್ಟರ್ಸ್ ಇದ್ರು, ಎಲ್ಲ ಕಡೆ ಇದ್ರು. ನಾವು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ಸ್ ಅಲ್ಲಿ ನಾನು ಒಬ್ಬನೇ ಸೆಲೆಕ್ಟ್ ಆಗಿದ್ದೆ. ಸೊ ಈಗ ನಾವು ಬಯಸ್ತೀವಿ ನಮ್ಮ ಮೆಡಿಕಲ್ ವಿಂಗಲ್ಲಿ ಸುಮಾರು 2000 ಡಾಕ್ಟರ್ಸ್ ಇದ್ದಾರೆ, ಅವ್ರಿಗೂ ಟ್ರೈನಿಂಗ್ ತಗೊಳ್ಳಿ ಅಂತ ಹೇಳಿ. ಇದನ್ನೆಲ್ಲ ವಿಷಯ ಕೇಳಿ ಮೈಸೂರು ಲಕ್ಷ್ಮೀ ಅವರು ಬಹಳ ಖುಷಿ ಪಟ್ಟರು. ಮೈಸೂರಿನಲ್ಲಿ ಈ ಜಗದ್ಗುರುಗಳ ಒಂದು ಇದು JSS ಕಾಲೇಜ್ ಇದೆಯಲ್ಲ, ಜಗದ್ಗುರುಗಳದ್ದು, ಅವರ ಆಶ್ರಮ
ಮಹಾರಾಷ್ಟ್ರದಲ್ಲಿ ಬರುವಂಥ ಮೆಡಿಕಲ್ ಕಾಲೇಜು ಅದರ ಜೊತೆ ಮತ್ತೆ ಮೈಸೂರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಸಹಯೋಗದೊಂದಿಗೆ ಅಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗೆ ಮತ್ತೆ ಅಲ್ಲಿರ್ತಕ್ಕಂಥ ಕಮ್ಯುನಿಟಿ ನರ್ಸ್ಗೆ ಏನೋ ಏನಪ್ಪ ಅಂತಂತಂದ್ರೆ ಕಲಾಭವನದಲ್ಲಿ 2000 ಸ್ಥಾನ ಇದೆ. ಕಲಾಭವನ ದೊಡ್ಡ ಪ್ರೋಗ್ರಾಮ್ ಇದೆ, ಅದು ರೆಕಾರ್ಡ್ ಇದೆ. ಬಂದಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟರು. ಆನ್ಲೈನ್ ಜೂಮ್ ಮೀಟಿಂಗ್ ಇಲ್ಲಿ ಸ್ಕ್ರೀನ್ ಹಚ್ಚಿ ಎಲ್ಲೆಲ್ಲಿ ಜೈಪುರದಿಂದ ಡಾಕ್ಟರ್ಸು, ಜೋಧ್ಪುರದಿಂದ ಡಾಕ್ಟರ್ಸು, ಬಾಂಬೆಯಿಂದ ಡಾಕ್ಟರ್ಸು, ಬನಾರಸ್ಸಿಂದ ಡಾಕ್ಟರ್ಸು ಆನ್ಲೈನ್ ಇಂದ 8 ನಾನ್ ಸ್ಟಾಪ್ ಬೆಳಿಗ್ಗೆ 9 ಸಾಯಂಕಾಲ 5 ಟ್ರೈನಿಂಗ್. ಎಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ವಿ, ಎಲ್ಲರೂ ಕೂಡ ಸೌಗಾತ ಕೊಟ್ವಿ. ಭಾಳ ಖುಷಿ ಆದರು. ಅಲ್ಲಿ ಉಡುಪಿನಲ್ಲಿ ಪ್ರೋಗ್ರಾಮ್ ಆಯಿತು. ಅಲ್ಲಿ ಅಕ್ಕಂದರೆಲ್ಲ ಆಶಾ ವರ್ಕರ್ಸ್ಗೆ 2000 ಆಶಾ ವರ್ಕರ್ಸ್ಗೆ ಭೋಜನ ಕೊಟ್ಟು ಟ್ರೈನಿಂಗ್ ಕೊಟ್ಟರು. ಎಲ್ಲ DH ಎಲ್ಲ ಕಂಡಕ್ಟಿ ಬಂದಿದ್ದರು. ಸೊ ಈ ರೀತಿಯಾಗಿ 4 ವಿಷಯದ ಮೇಲೆ ಲಾಂಗ್ ಟರ್ಮ್ಗೆ ಬಹು ದೀರ್ಘವಾದಂಥ ಆರೈಕೆ ಹೆಂಗೆ ಮಾಡಬೇಕು, ಮತ್ತೆ ಸಮಗ್ರ ವೃದ್ಧರ ಆರೈಕೆ, ಮತ್ತೆ ವೃದ್ಧರು ಇರುವಂಗೆ ವಾತಾವರಣ ನಿರ್ಮಾಣ ಮಾಡೋದು, ಬೀಳಲಾರದ ವಾತಾವರಣ ನಿರ್ಮಾಣ ಮಾಡೋದು, ಮತ್ತೆ ಏಜಿಸಮ್ ವೃದ್ಧತ್ವದ ಬಗ್ಗೆ ಬಹಳಷ್ಟು ನಿಷ್ಕಾಳಜಿ, ಅದಕ್ಕೆ ಹೇಳ್ತಾರೆ ಕೇರ್ಲೆಸ್ನೆಸ್ ಏನ್ ಹೇಳ್ತಾರೆ, ನಿಷ್ಕಾಳಜಿ ಮತ್ತೆ ದೂರ ಇಡೋದು, ಇದೇನಿದೆಯಲ್ಲ ಒಳಗಡೆ ಅಟಿಟ್ಯೂಡ್ ಇದೆ, ಅದನ್ನ ದೂರ ಮಾಡೋದು, ಅವ್ರ ಬಗ್ಗೆ ಗೌರವದ ನಿರ್ಮಾಣ ಮಾಡೋದು. ಸೊ ಆ ಗೌರವದ ನಿರ್ಮಾಣ ಯಾವಾಗ ಆಗ್ತದಪ್ಪ ಅಂತಂದ್ರೆ ನಮ್ಗೆ ಮೊದಲು ಬೇಕು ಒಳಗಡೆ. ಸೊ ಅದಕ್ಕೆ ಬಾಬಾ ಇದು ಥಿಯರಿ ಕೊಟ್ಟಿದ್ದಾರೆ, ಪ್ರಾಕ್ಟಿಕಲ್ ಶಿವಳಿ ವೃದ್ಧಾಶ್ರಮ ಕೊಟ್ಟಿದ್ದಾರೆ. ವಾರಕ್ಕೆ 2 ಸಲ ಹೋಗ್ತೀನಿ. ನಮ್ಮ BKC ಇದರಲ್ಲಿ ಎಲ್ಲ ಇರೋ BKSನೇ, ಅವ್ರಿಗೆಲ್ಲ ನೋಡ್ತೀವಿ ಪ್ರಾಕ್ಟಿಕಲ್ ಆಗಿ ಹೆಂಗೆ ಅವರು ಪ್ರತಿದಿನ ಬೆಳಿಗ್ಗೆ ಒಂದು ಸಲ ನೋಡಿ, ಸಾಯಂಕಾಲ ಒಂದು ಸಲ ನೋಡಿ, ಎಲ್ಲರೂ ಅವ್ರು ಏನು ಬೆಳಿಗ್ಗೆ ನಾಷ್ಟಾನು ಕೂಡ ಬಾಬಾವ್ರಿಗೆ ಅರ್ಪಣೆ ಮಾಡ್ತಾರೆ, ಮಧ್ಯಾಹ್ನ ಊಟದ ಬಾಬಾವ್ರಿಗೆ ಅರ್ಪಣೆ ಮಾಡ್ತಾರೆ, ರಾತ್ರಿ ಊಟದ ಬಾಬಾವ್ರಿಗೆ ಭೋಗ ಹಾಕ್ತಾರೆ. ಅಲ್ಲಿ ಮಧುಬನಿದಂಗೆ ವೆರೈಟಿ ಆಕ್ಟಿವಿಟಿ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡಿಸ್ತಾರೆ ಅವ್ರಿಗೆ, ಎಲ್ಲ ವೆರೈಟಿ ಬಾಬಾ ವರದಾನ ವರ್ಕ್ಶಾಪ್ಸ್ ಇಡ್ತಾರೆ, ಡಿಸ್ಕಷನ್ ಮಾಡ್ತಾರೆ. ಇಡೀ ಇದನ್ನ ಮ್ಯೂಸಿಯಮೇ ಬೀದಿ ಹೊಸ ಹೊಸ ವಿಷಯ ಕಲಿಯೋದು. ಸೊ ಈ ರೀತಿ ಬಾಬಾನನ್ನ ಮ್ಯೂಸಿಯಂ ಇಟ್ಟಿದ್ದಾರೆ. ಅದಕ್ಕೆ ಈ ಒಂದು ದಿಶೆಯಲ್ಲಿ ಎಲ್ಲರಿಗೂ ಯಥಾರ್ಥವಾದಂತಹ ಯೋಗ್ಯವಾದಂತಹ ವಾತಾವರಣ ನಿರ್ಮಾಣ ಮಾಡಬೇಕಲ್ಲ. ಅದಕ್ಕೆ ಈ ರೀತಿ ನಾವೀಗ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇನ್ನು ಮುಂದೆನೂ ಕೂಡ ಇದನ್ನ ವಿಕಾಸದ ಒಂದು ವಿಷಯಕ್ಕೆ ಹೋಗಬೇಕು. ಅದಕ್ಕೆ ಈ ಪ್ರೋಗ್ರಾಮನ್ನ ಆರೈಕೆದಾರ ಪ್ರೋಗ್ರಾಮನ್ನ ಗದಗಲ್ಲಿ ಮಾಡಿದಾಗ ಎಷ್ಟು ಜನರು ಬಂದರು ಗೊತ್ತಾ? ಗದಗಲ್ಲಿ ಬಂದಿದ್ರು. ಅಲ್ಲಿ ಗೌರ್ಮೆಂಟ್ ಫ್ಯಾಕಲ್ಟಿ ಬಂದಿದ್ರು. ಅವ್ರು ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಗೊತ್ತಾ? ಅವ್ರು ಏನ್ ಹೇಳ್ತಾರಪ್ಪ ನಡ್ಕೋರ್ಗಲ್ಲಿ ಜಯಂತಿ ಬಗ್ಗೆ ಏನ್ ಹೇಳಿದ್ರಪ್ಪ ಅಂತಂದ್ರೆ, ಗೌರ್ಮೆಂಟ್ ಮಾಡೋ ಕೆಲಸ ನೀವು ಮಾಡ್ತಿದ್ದೀರಾ, ಅಲ್ಲಿ ಆರೈಕೆದಾರರಿಗೆ ಸನ್ಮಾನ ಮಾಡಿದ್ವಿ. ಅನೇಕರು ಎಷ್ಟು ತಮ್ಮ ಒಂದು ಕತೆ ಹೇಳಿದ್ರಂತಂದ್ರೆ, ಅವ್ರಿಗೆ ಆರೈಕೆದಾರ ಸನ್ಮಾನ ನೋಡಿ ಇಷ್ಟು ಖುಷಿ ಪಟ್ರಪ್ಪ ಅಂತಂದ್ರೆ, ಗೌರ್ಮೆಂಟ್ ಮಾಡ್ಬೇಕು ಇದನ್ನೆಲ್ಲ, ಆರೈಕೆದಾರ ಯಾಕೆ ಸನ್ಮಾನ ಮಾಡ್ಬೇಕು ಹೇಳಿ? ಈಗ ಹಿರಿಯರನ್ನ ಆರೈಕೆ ಮಾಡುವಂತ ಬಗ್ಗೆ ಸಾಧಾರಣ ಅಲ್ಲ. ಯಾಕೆ ಸನ್ಮಾನ ಮಾಡ್ಬೇಕು ಹೇಳಿ? ಅವರು ನಿಸ್ವಾರ್ಥ ಸೇವೆ ಮಾಡಿದ್ರು. ಅವ್ರನ್ನ ನೋಡಿ ಬೇರೆಯವ್ರನ್ನ ಅವ್ರಿಗೂ ಪ್ರೇರಣೆ ಬರುತ್ತೆ. ಈಶ್ವರಿ ವಿಷಯದಲ್ಲಿ ಸನ್ಮಾನ ಮಾಡ್ತಿದ್ದೀರಪ್ಪ, ಎಲ್ಲರೂ ಖುಷಿ ಆಗ್ತದೆ. ಅದಕ್ಕೆ ನಾವು ಈಗ ಎಷ್ಟು ಕಾರ್ಯಕ್ರಮ ಮಾಡಿದ್ರು ಕೂಡ ಬಹಳಷ್ಟು ಪ್ರಾಕ್ಟಿಕಲ್ ಆಗಿ ಗೌರ್ಮೆಂಟಿಗೆ ಎಕ್ಸಾಂಪಲ್ ಸಿಗುವಂತಹ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಸೊ ಅದರ ಮುಖಾಂತರ ಈಗ ಇನ್ನೂ ಕೂಡ ಒಂದು ಬರುವಂತಹ ಒಂದು ಸನ್ನಿವೇಶ ಬಂತು. ಅದಕ್ಕೆ ಇವತ್ತು ಏನಪ್ಪ ಅಂತಂದರೆ ನಾಳೆ ಆಶಾ ವರ್ಕರ್ಸ್ ಪ್ರೋಗ್ರಾಮ್ ಇದೆ, ನಾಡದ್ದು ಭಾಗವಹಿಸುವ ಪ್ರೋಗ್ರಾಮ್ ಇದೆ. ಆಮೇಲೆ 8ನೇ ತಾರೀಕು ವಾಪಸ್, 8ನೇ ತಾರೀಕು ಬಿಟ್ಟು 9ನೇ ತಾರೀಕು ಬಂತು. ಸೊ ಮೊದಲು ಯಾರೇ ಬಂದ್ರೂ ಕೂಡ ನೀವೇನು ಮಾಡಬೇಕು, ಗೇಟ್ ಬರುವಂಥ GV ಮೋದಿ ಹೆಲ್ತ್ ಕೇರ್ ಸೆಂಟರ್ ಇದೆ, ಅಲ್ಲಿ ಬಂದಾಗ ನೀವು ಭೇಟಿ ಮಾಡಿ ಅವಶ್ಯಕತೆ ಇತ್ತು ಅಂತಂದರೆ, ನೀವೆಲ್ಲ ಸೇವೆಯಲ್ಲಿ ಬ್ಯುಸಿ ಇರ್ತೀರಾ. ಸೊ ಏನಾದ್ರು ಅವಶ್ಯಕತೆ ಇತ್ತು ಅಂತಂದ್ರೆ, ಎಲ್ಲ ಒಳಗಡೆ ಬಾಬಾ ಎಲ್ಲ ಇಟ್ಟಿದೆ ಇವರಲ್ಲಿ ಅಂತ, ಅಲ್ಲೇನಾದ್ರೂ ನಿಮಗೆ ಅಲ್ಲಿರ್ತಕ್ಕಂಥ ಆರೈಕೆ ಸರಿ ಸೆಟ್ ಆಗ್ತಿದ್ರೆ ಬರ್ಬೋದು, ಸೀದಾನು ಬರ್ಬೋದು. ನನ್ನ ಹತ್ರ ಬರ್ಬೋದು. 9ರಿಂದ ಒಂದು OPD ಇರುತ್ತೆ, ಬಂದು ಭೇಟಿ ಮಾಡಿ. ನನಗೆ ಅನಿಸಿರ್ಲಿಲ್ಲ, ನಾವು ಬಾಗಲಕೋಟೆಯಲ್ಲೇ ಜ್ಞಾನ ತಗೊಂಡಿದ್ದು. ಒಂದು ಸಣ್ಣದೊಂದು ಅಲ್ಲಿ ಕಡೆ ಹಳೆ ಬಾಗಲಕೋಟೆ ಕೋರ್ಟ್ ಎದುರುಗಡೆ ಸೆಂಟರ್ ಇತ್ತು. ಈಗ ಹೊಸ ಬಾಗಲಕೋಟೆ ಆಗಿದೆ. ಎಲ್ಲ ಹೊಸ ಬಾಗಲಕೋಟೆ ಬಾಬಾ ಎಷ್ಟೊಂದು ವೃದ್ಧಿ ಮಾಡಿದ್ದಾರೆ ನೋಡಿ.
ಎಷ್ಟು ಕಡೆ ಎಲ್ಲ ಬಾಬಾವರ ಸೇವಾ ಕೇಂದ್ರಗಳಿದೆ, ಬಾಬಾ ಹೊಸ ಹೊಸ ಮಕ್ಕಳಿದ್ದಾರೆ. ಅಂದ್ರೆ ಹೊಸ ಬಾಗಲಕೋಟೆ ಮತ್ತೆ ಹೊಸ ದುನಿಯಾ, ನೈ ದುನಿಯಾ ಸಜೀವ ನಿರ್ಮಾಣ ಅಣ್ಣವರು ನಾವು ಬಾ ಅಂತಂದ್ರೆ ಬರೋದಕ್ಕಾಗೋದಿಲ್ಲ, ಬಹಳಷ್ಟು ಸೇವೆಯೊಳಗೆ ಬ್ಯುಸಿ ಆಗಿರ್ತಾರೆ. ಅನಿವಾರ್ಯ ಕಾರಣದಿಂದ ಬರೋದಕ್ಕಾಯಿತು. ಆ ನೆಪದಿಂದ ಬಾಗಲಕೋಟೆಯಲ್ಲಿ ಸೇವೆ ಮಾಡೋದಕ್ಕಾಗಿ ಅನುಕೂಲ ಆಯಿತು. ಬಹಳ ದಿನಗಳಿಂದ ಆಶಾ ವರ್ಕರ್ಸ್ಗೆ ಸೇವೆ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಆದರೆ ಇನ್ನೂ ದೊಡ್ಡ ರೂಪದಲ್ಲಿ ಮಾಡಬೇಕಾಗಿತ್ತು. ಜಿಲ್ಲಾ ಮಟ್ಟದ ಎಲ್ಲ ಆಶಾ ವರ್ಕರ್ಸನ್ನು ಕರೆದು ದೊಡ್ಡ ಹಾಲಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಿತ್ತು. ಆದರೆ ಈಗ ಅಲ್ಪಾವಧಿಯಲ್ಲಿ ಈ ತಾಲೂಕಾ ಮಟ್ಟದ ಅಥವಾ ತಾಲೂಕಿನಲ್ಲಿರುವಂಥ ಆಶಾ ವರ್ಕರ್ಸ್ಗಾಗಿ ಈಗ ಸೇವೆಯನ್ನು ಇಟ್ಟುಕೊಂಡಿದ್ದೀವಿ. ಆದರೆ ಇನ್ನೂ ಪ್ಲ್ಯಾನ್ ಇದೆ, ಇಡೀ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಆಶಾ ವರ್ಕರ್ಸ್ಗೂ ಇವತ್ತು ಸೇವೆ 2,000 ಜನರನ್ನ ಸೇರಿಸಬೇಕು, ದೊಡ್ಡ ಹಾಲಲ್ಲಿ ಪ್ರೋಗ್ರಾಮ್ ಮಾಡಬೇಕು ಅಂತಿದೆ. ತಮ್ಮೆಲ್ಲರ ಯೋಗದಿಂದ ನಾವೇನು ಪ್ಲ್ಯಾನ್ ಮಾಡ್ತೀವಿ, ಬಾಬಾ ಹೇಳ್ತಾರೆ ಒಂದು ಹೆಜ್ಜೆ ಮುಂದಿಡ್ರಿ, ನಾನು 1000 ಹೆಜ್ಜೆ ನಿಮಗೆ ಮುಂದೆ ನಡೆಸ್ತೀನಿ. ಆದರೆ ಅನೇಕರಿಗೆ ಬಾಬಾರವರ ಸಂದೇಶ ಈ ನೆಪದಿಂದ ಸಿಗ್ತದೆ ಅಂತ. ಅದಕ್ಕೆ ಆ ಸೇವೆಯನ್ನು ಮಾಡೋದಕ್ಕಾಗಿ ಅಣ್ಣವರು ನಿಮಿತ್ತ ಇದ್ದಾರೆ. ಎಲ್ಲರ ಸಹಯೋಗದಿಂದ ಆ ಕಾರ್ಯಕ್ರಮವನ್ನು ಮಾಡೋಣ. ಇಲ್ಲಿವರೆಗೆ ಅಣ್ಣವರಿಗೇನು ಅಂತಂದರೆ ಯಾವುದೇ ಮಹಾ ಸಿಂಪಲ್ ಮತ್ತು ಸಾದಾ ಬಬುಗ ರೂಪದಲ್ಲಿ ಇಲ್ಲ. ಆದರೆ ಯಾವಾಗ್ಲೂ ಅಣ್ಣವ್ರಿಗೆ ಸೇವೆ ಅಂತಂದ್ರೆ ಪ್ರಭುಶಿರು ಇದ್ದಾಗೆ. ಅದಕ್ಕೆ ಏನಾದರೂ ಸೇವೆ ಕೊಡಬೇಕು, ಏನಾದರೂ ಸೇವೆ ಕೊಡ್ರಿ ಅಂತ. ಅಂದರೆ ಒಟ್ಟು ನನ್ನನ್ನು ಸೇವೆಗಾಗಿ ಉಪಯೋಗಿಸ್ಕೊಡ್ರಿ, ನಾನು ಇದ್ದೀನಿ ಇಷ್ಟು ಸಮಯದವರೆಗೆ ಸೇವೆ ಮಾಡಿಸ್ರಿ ಅಂತ ಸಾಧ್ಯ ಆದಷ್ಟು ಅಣ್ಣವರು ಇಂದ ಸೇವೆಯನ್ನು ಬಾಬಾವ್ರ ಮಕ್ಕಳು ತಗೊಂಡ್ರು. ಹಾಗೂ ನಾಳೆ ದಿವಸ ಬಾಗಲಕೋಟೆಯಲ್ಲಿದೆ, ನಾಡಿದ್ದು ಬಸವನ ಬಾಗೇವಾಡಿಯಲ್ಲಿದೆ. ಈ ಪ್ರೋಗ್ರಾಮ್ ಮಾಡಿ ಅಣ್ಣವರು ಮತ್ತೆ ಮಧುಬನಕ್ಕೆ ಹೋಗ್ತಾರೆ. ಅದಕ್ಕೆ ನಾವು 2,000 ಜನಕ್ಕೆ ಆಗುವಂತಹ ಪ್ರೋಗ್ರಾಮನ್ನು ಪ್ಲ್ಯಾನ್ ಮಾಡಿ ಸೆಟ್ ಮಾಡಿಕೊಂಡು ಅಣ್ಣವ್ರು ತಿಳಿಸಿದರೆ ಅವರಿಗೂ ಸಮಯ ಯಾವ ಸಮಯಕ್ಕೆ ಅನುಕೂಲ ಅಂತ ಕೇಳಿಕೊಂಡು ಆ ಪ್ರೋಗ್ರಾಮ್ ಮಾಡಬೇಕು ಅಂತಿದೆ. ಅದಕ್ಕೆ ಒಂದು ಕೂಡಲ ಸಂಗಮದಲ್ಲಿ ದೊಡ್ಡದು ಸಭಾಭವನ ಇದೆಯಲ್ಲ, ಅಲ್ಲಾದ್ರೂ ಮಾಡಬೇಕು, ಅಥವಾ ನಮ್ದು ಇಲ್ಲೇ ಕಲಾಭವನದಲ್ಲಾದರೂ ಮಾಡ್ಬೋದು. ಬಾಗಲಕೋಟೆಯೊಳಗೆ ಕಲಾಭವನ ಇದೆ. ಇನ್ನೊಂದು TADA ಈಗ ಫ್ರೀ ಇದೆ. ಸಿದ್ದರಾಮಯ್ಯನವರು TADA ಕಡಿಮೆ ಅಂದರೆ ಯಾವುದು ಟ್ರಾವೆಲಿಂಗ್ ಏನಿದೆ ಕಡಿಮೆ ಇದೆ. ಅವ್ರು ಬೇರೆ ಬೇರೆ ಕಡೆಯಿಂದ ಬರಬೇಕು ಅಂದರೆ ಅವ್ರಿಗೆ ಖರ್ಚು ಕೊಡಬೇಕು ಅನ್ನುವಂಥದ್ದು ಪ್ರಶ್ನೆ ಇಲ್ಲ. ಉಚಿತವಾಗಿ ಬಸ್ ಪ್ರಯಾಣ ಇದೆ, ಅದರೊಳಗೇನೆ ಮಾಡಿ ಆಮೇಲೆ ಆ ಊಟ ಅಂತೂ ಆಶ್ರಮದಿಂದ ಕೊಡ್ತೀವಿ. ಇದಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದಕ್ಕೆ ತಮ್ಮದು ಎಲ್ಲರದ್ದು ಯೋಗ ಇರಲಿ. ಯೋಗ ಮಾಡಿದ್ದೀವಿ ಅಂದರೆ ಆ ಕಾರ್ಯ ಸಹಜ ಆಗ್ತದೆ. ನಮ್ಮ ಕಲಾಭವನದಲ್ಲೇನೂ ಆರಾಮಾಗಿ 2,000 ಜನ ಕೂಡ್ಬೋದು. ಅದಕ್ಕೆ ಇಲ್ಲಿ ಅಂದರೆ ಏನಾಗ್ತದೆ, ನಮ್ಗೆ ಅನುಕೂಲ ಆಗ್ತದೆ ಯಾವುದೇ ಕಾರ್ಯಕ್ರಮಕ್ಕೆ. ಅದಕ್ಕೆ ಆ ರೀತಿ ಮಾಡೋಣ ಅನ್ನೋವಂಥದ್ದು ಪ್ಲ್ಯಾನ್ ಇದೆ. ಬಾಬಾ ಅದಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ಬಾಬಾವ್ರ ಮನೆಯಿಂದ ಅಣ್ಣವ್ರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೀವಿ. ಹೋದ ಗುರುವಾರ ಅಣ್ಣವ್ರ ಕ್ಲಾಸಲ್ಲಿ ಅಟೆಂಡ್ ಎಲ್ಲರಿಗೂ ಭೇಟಿ ಆಗಬೇಕು ಅಂತ ವಿಚಾರ ಇತ್ತು. ಅನಿವಾರ್ಯ ಕಾರಣದಿಂದ ಬೇರೆ ಕಡೆಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಗುರುವಾರ ದಿವಸ ಎಲ್ಲರಿಗೂ ಭೇಟಿ ಆಗೋದಕ್ಕಾಗಲಿಲ್ಲ. ಕೊನೆಗೆ ಇವತ್ತಿನ ಗುರುವಾರ ಮೇಲೆ ಇವತ್ತು ಮಣಿವೆ ಇರೋ ಕಾರಣದಿಂದ ಸಂಖ್ಯೆ ಕಡಿಮೆ ಬಂದರೆ, ಅದಕ್ಕೆ ತಾವು ಎಷ್ಟು ಜನ ಬಂದಿದ್ದೀರಿ ಅಷ್ಟು ಜನ ಅಲ್ಲ ಗಂಡವ್ರನ್ನ ಭೇಟಿ ಆಗಿದ್ದೀರಿ, ಅಲ್ಲ ಪಡ್ಕೊಂಡಿದ್ದೀರಿ. ಬಾಬುರ ಮನೆಯಿಂದ ತಮ್ಮೆಲ್ಲರ ವತಿಯಿಂದ ಅಣ್ಣವ್ರಿಗೆ ಹೋಗೋದು. ತಮ್ಮೆಲ್ಲ ಬಾಗಲಕೋಟೆ ಪರಿವಾರ ವತಿಯಿಂದ ಅಣ್ಣವ್ರಿಗೆ ಹೃದಯಪೂರ್ವಕವಾದಂಥ ಸ್ವಾಗತ.